ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ಹೇಳ್ಕೊಡ್ತಿರೋದು ಸಿಂಗಲ್ ಕಂಬ ಆರ್ಚ್. ಅದಕ್ಕೆ ಬೇಕಾಗಿರೋದು ಈ ಥರ ಲೇಸ್ ತೊಗೊಳ್ಳಿ, ಬಾರ್ಡ್ರ್ ಆದರೂ ತೊಗೊಳ್ಳಿ ಅಥವಾ ಜಿಗ್ಜಾಗ್ ಮಾಡಿರೋ ಸೀರೆನಾದ್ರು ತೊಗೊಳ್ಳಿ. 6 ಎಳೆ ದಾರ ಹೇಗೆ ತೊಗೋಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ನೀಡಲ್ 0.75 mm ತುಲಿಪ್ ಜಪಾನ್ದು 11 ಆದರೂ ಆಗುತ್ತೆ. ಮೊದಲು 6 ಎಳೆ ದಾರಕ್ಕೆ ನಾಟ್ ಹಾಕ್ಕೊಂಡು ಈ ಥರ ಬಟ್ಟೆಗೆ ಬ್ಯಾಕ್ ಸೈಡ್ ಬರಬೇಕು ನಾಟ್, ಹಾಗೆ ಇಟ್ಕೊಳ್ಳಿ. ತುಲಿಪ್ ಜಪಾನ್ ಅನ್ನೋ ವರ್ಡು ನಿಮ್ಮ ಸೈಡ್ ಇದ್ದರೆ ಹುಕ್ಕು ನಿಮ್ಮ ಸೈಡ್ ಬರುತ್ತೆ. ಈಗ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಈಗ ಮೊದಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಪಕ್ಕನ ಹೋಗಿ ನೀಡಲ್ ಹಾಕಿ ದಾರನ ತಂದು ಸೆಕೆಂಡ್ ಟೈಮ್ ಲಾಕ್ ಮಾಡೋಣ. 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 4 ಚೈನ್ಸ್ ಹಾಕೊಳ್ಳೋಣ. ಇದು ಹಾಕೊಳ್ತಿರೋದು ಮೊದಲಿಗೆ ಫ್ರೆಂಡ್ಸ್ ಬೇಸ್ ಹೇಗೆ ಹಾಕೋತೀರಾ ಅಂತ ಫಸ್ಟಿಗೆ ಕಲ್ತ್ಕೊಬಿಡಿ. 4 ಚೈನ್ಸ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಮೆಷರ್ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಈಗ 2 ದಾರ ಇದೆಯಲ್ಲ, 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಲಾಕ್ ಆಯಿತು. ಮತ್ತು ಈಗ 3 ಚೈನ್ ಮಾಡ್ಕೊಳ್ಳೋಣ. ಮೊದಲಿಗೆ 4 ಚೈನ್ ಮಾಡ್ಕೋಬೇಕು, ಆಮೇಲೆ 3 ಚೈನು. 3 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಈಗ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಲಾಕ್ ಆಯಿತು. ಈಗ 6 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 ತಪ್ಪಿದ್ರೆ 7 ಹಾಕ್ಕೊಳ್ಳಿ. ಈಗ ಮೊದಲಿಗೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಹಾಕತ್ತಿದ್ವಿ ಅಲ್ವಾ, ಈಗ ಹಂಗೆ ಮಾಡೋಕ್ಕೋಗ್ಬಿಡಿ. ಯು ಶೇಪ್ ಬರಬೇಕು. ಸ್ವಲ್ಪ ಲೂಸ್ ಗ್ಯಾಪ್ ಬಿಟ್ಬಿಟ್ಟು ಯು ಶೇಪ್ ಬರೋ ಥರ ಲೂಸಾಗಿ ಹಾಕ್ಕೊಳ್ಳಿ. ಒಂದು 1/2 ಇಂಚ್ ಗ್ಯಾಪ್ ಕೊಟ್ಕೊಂಡ್ರೆ ಸಾಕು, ಯು ಶೇಪಲ್ಲಿ ಬರುತ್ತೆ ಫ್ರೆಂಡ್ಸ್. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮೆಷರ್ ನೋಡ್ಕೊಳ್ಳಿ. ಇದಕ್ಕೆ ಗ್ಯಾಪ್ ಎಲ್ಲ ಕೊಡೋಕೆ ಹೋಗ್ಬಿಡಿ, ಲೂಸಾಗಿ ಹಾಕ್ಬಿಡಿ. ಎಲ್ಲಿ ಬರುತ್ತೆ ಅಲ್ಲಿಗೆ ನೀಡಲ್ ಹಾಕಿದ್ದಾರೆ ಅಂತಂದು ಈಗ ಲಾಕ್ ಮಾಡ್ಕೊಳ್ಳಿ. ಮೊದಲಿಗೆ 4 ಚೈನ್ ಹಾಕ್ಕೋಬೇಕು, ಆಮೇಲೆ 3 ಚೈನ್ ಹಾಕ್ಕೋಬೇಕು, ಆಮೇಲೆ 6 ಚೈನ್ ಹಾಕಿ 1/2 ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಆರ್ಚ್ ಬರೋ ಥರ ಹಾಕ್ಕೋಬೇಕು. ಆಮೇಲೆ 6 ಇಂಚ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೋಬೇಕು, ಮತ್ತೆ 4 ಚೈನ್ ಹಾಕ್ಕೋಬೇಕು, ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಆದಮೇಲೆ ಮತ್ತೆ 6 ಚೈನ್ ಹಾಕ್ಬಿಟ್ಟು ಆರ್ಚ್ ಬರೋ ಥರ ಬೇಸ್ ಹಾಕ್ಕೋಬೇಕು. ಈಗ 3 ಚೈನ್ ಹಾಕಿ ಎಲ್ಲಿಗೆ ಮೆಷರ್ ಬರುತ್ತೆ ಬಟ್ಟೆಗೆ ನೋಡಿ ನೀಡಲ್ ಹಾಕಿದ್ದಾರೆ ಅಂತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಲಾಕ್ ಆಯಿತು. ಮತ್ತು ಈಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಮೆಷರ್ ನೋಡ್ಕೊಂಡು ನೀಡಲ್ ಹಾಕಿದ್ದಾರೆ ಅಂತಂದು ಈಗ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಲಾಕ್ ಆಯಿತು. ಎಂಡ್ ಹೇಗೆ ಮಾಡೋದು ಅಂತ ಲಾಸ್ಟ್ ವೀಡಿಯೋಗಳಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ಇಷ್ಟೇ ಫ್ರೆಂಡ್ಸ್ ಬೇಸು. ಇದನ್ನು ಕಲ್ತ್ಕೊಂಡ್ರೆ ಸಿಂಗಲ್ ಕಂಬ, ಡಬಲ್ ಕಂಬ, ತ್ರಿಬಲ್ ಕಂಬ ಆರ್ಚ್ ಮತ್ತು ಬ್ರೈಡಲ್ ಡಿಸೈನ್ಸ್ ಎಲ್ಲ ಹೇಗೆ ಹಾಕೋದು ಅಂತ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಫಸ್ಟು ಬೇಸ್ ನೀಟಾಗಿ ಕಲ್ತ್ಕೊಳ್ಳಿ. ಈಗ ಸಿಂಗಲ್ ಕಂಬ ಆರ್ಚ್ ಹಾಕೋದನ್ನ ಹೇಳ್ಕೊಡ್ತೀನಿ ನೋಡುವ. ಮೊದಲಿಗೆ ನಾಟ್ ಹಾಕ್ಕೊಂಡು 6 ಎಳೆ ದಾರ ರೆಡಿ ಮಾಡ್ಕೊಳ್ಳಿ. ಈಗ ಅಲ್ಲಿ ಹೋಲ್ ಕಾಣ್ತಿದೆಯಲ್ಲ, ಆ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು 1 ಟೈಮ್ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ 4 ಚೈನ್ಸ್ ಹಾಕಿರ್ತೀವಲ್ಲ, ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ 4 ಚೈನ್ ಮಾಡ್ಕೊಳ್ಳೋಣ. 1 2 3 4 ಚೈನು ಹೋಲ್ ಕಾಣ್ತಿದೆಯಲ್ಲ, ಲಾಕ್ ಹಾಕಿರ್ತೀವಲ್ಲ, ಲಾಕ್ ಒಳಗಡೆ ಹೋಲ್ ಕಾಣ್ತಿದೆ ನೋಡಿ, ಆ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು ಈಗ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈಗ 3 ಚೈನು ತಪ್ಪಿದ್ರೆ 2 ಚೈನ್ ಹಾಕ್ಕೊಳ್ಳೋಣ. 1 2 ಚೈನ್ ಹಾಕಿ ಆ 3 ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಹೋಗಬೇಕು ನೋಡಿ, ಅಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಅದರೊಳಗಡೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು ಈಗ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. 6 ಚೈನ ಯು ಶೇಪ್ ಥರ ಹಾಕಿರ್ತೀವಲ್ಲ ಅದರೊಳಗಡೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು ಈಗ ನೀಡಲ್ ಮೇಲೆ 2 ದಾರ ಕಾಣಿಸ್ತಿದೆಯಲ್ಲ, 2 ದಾರ ಸೇರಿಸಿ 1 ಮಾಡ್ಕೊಳ್ಳೋಣ.
ಮತ್ತೆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಈಗ 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ಇದೇ ಸಿಂಗಲ್ ಕಂಬ. ಈ ಚೈನಿಗೆ ನನಗೆ 9ರಿಂದ 10 ಕಂಬಗಳು ಬಂದಿದೆ ಫ್ರೆಂಡ್ಸ್. ಸಿಂಗಲ್ ಕಂಬ ನಿಮಗೆ ಎಷ್ಟಾಗುತ್ತೆ ನೋಡಿಕೊಂಡು ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಟೈಟಾಗಿ ಹಾಕಿದ್ರೆ ಒಂಥರ ಸುಕ್ಕು ಥರ ಬಂದಂಗೆ ಆಗುತ್ತೆ ಫ್ರೆಂಡ್ಸ್. ಈಗ ಲಾಸ್ಟಿಗೆ 10 ಆದಮೇಲೆ 3 ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಆ ಲಾಕ್ ಹಾಕಿರ್ತೀವಲ್ಲ ಆ ಲಾಕ್ ಒಳಗಡೆ ಒಂದು ಹೋಲ್ ಕಾಣ್ತಿದೆಯಲ್ಲ ಆ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೀಗೆ ಬಂದಿದೆ ಆರ್ಚ್, ಸಿಂಗಲ್ ಕಂಬ ಆರ್ಚ್. ಇದೇ ಥರ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡೋಗಿ ಈಗ 4 ಚೈನ್ ಮಾಡ್ಕೊಳ್ಳೋಣ. 3 ಚೈನ್ ಆದಮೇಲೆ 4 ಚೈನ್ ಮಾಡ್ಕೋಬೇಕು. 4 ಚೈನ್ ಮಾಡ್ಕೊಂಡು ಆ ಹೋಲ್ ಕಾಣ್ತಿದೆಯಲ್ಲ ಲಾಕ್ ಹಾಕಿರ್ತೀವಲ್ಲ ಲಾಕ್ ಒಳಗಡೆ ಹೋಲ್ ಇದೆಯಲ್ಲ ಆ ಹೋಲ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಈಗ 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಲಾಕ್ ಆಯಿತು. ಮತ್ತೆ 3 ಚೈನ್ ಮಾಡ್ಕೊಳ್ಳೋಣ. 1 2 3 ಚೈನ್ ಮಾಡ್ಕೊಂಡು ಆ 3 ಚೈನ್ ಇದೆಯಲ್ಲ 3 ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ಈಗ ಆ ಚೈನ್ ಹಾಕಿರ್ತೀವಲ್ಲ ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಈಗ 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಮತ್ತೆ ಚೈನ್ ಒಳಗಡೆ ಹೋಗಬೇಕು, ನೀಡಲ್ ಹಾಕಿದ್ದಾರಂತಂದು ಮತ್ತೆ 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಸಿಂಗಲ್ ಕಂಬಗಳನ್ನ ಹಾಕ್ಕೊಂಡೋಗಿ ಫ್ರೆಂಡ್ಸ್. 9ರಿಂದ 10 ಕಂಬಗಳು ಕೂರುತ್ತೆ. ನೀವು ನೋಡಿಕೊಂಡು ಹಾಕ್ಕೊಂಡೋಗಿ. ಆ ಚೈನ್ಗೆ ಸಿಂಗಲ್ ಕಂಬಗಳು ಫಿಲ್ ಆದಮೇಲೆ 3 ಚೈನ್ ಹಾಕಿರ್ತೀರಲ್ಲ ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಬಿಡಿ. ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಆ ಲಾಕ್ ಒಳಗಡೆ ಹೋಲ್ ಕಾಣ್ತಿದೆಯಲ್ಲ ಆ ಹೋಲ್ಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಈಗ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಮಾಡ್ಕೋಬೇಕು. 1 2 3 4 ಚೈನ್ ಆದಮೇಲೆ ಆ ಲಾಕ್ ಇದೆಯಲ್ಲ ಲಾಕ್ ಒಳಗಡೆ ಹೋಲ್ ಕಾಣ್ತಿದೆಯಲ್ಲ ಹೋಲ್ಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಎಂಡ್ ಹೇಗೆ ಮಾಡೋದು ಅಂತ ಲಾಸ್ಟ್ ವಿಡಿಯೋಗಳಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ಇಷ್ಟೇ ಫ್ರೆಂಡ್ಸ್, ಸಿಂಗಲ್ ಕಂಬ ಆರ್ಚ್ ಹಾಕೋದಕ್ಕೆ ಈಸಿ ಇದೆ ಫ್ರೆಂಡ್ಸ್. ಮೊದಲಿಗೆ ಬೇಸ್ ಕಲ್ತ್ಕೊಳ್ಳಿ. ಬೇಸ್ ಕಲ್ತ್ಕೊಂಡ್ರೆ ನಿಮಗೆ ಸಿಂಗಲ್ ಕಂಬ, ಡಬಲ್ ಕಂಬ, ತ್ರಿಬಲ್ ಕಂಬ ಮತ್ತು ಬ್ರೈಡಲ್ ಡಿಸೈನ್ಸ್ ಎಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ. ಫಸ್ಟಿಗೆ ಬೇಸ್ ಕಲ್ತ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಡಿಸೈನು ಸಿಂಗಲ್ ಕಂಬ ಆರ್ಚ್. ಆರ್ಚ್ ನೋಡಿ ನೀಟಾಗಿ ಕಾಣ್ತಿದೆ. ನೀವು ಲೂಸಾಗಿ ಹಾಕ್ಕೊಂಡ್ರೆ ಆರ್ಚೈನ ಆಗ ಆರ್ಚ್ ನೀಟಾಗಿ ಕಾಣುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಹೊಸೊಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.